ನಿನ್ನೆ ಯಾಕೆ ಬಂದಿಲ್ಲ? ಕಾದು 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 ಸಾಕಾಗಿ ಹೊಟ್ಟೋದೆ. ಅಯ್ಯೋ ನಿನ್ನೆ ಮನೆ ಕಟ್ಟೆ ಇಳ್ಸಕೋರು ಬಂದಿದ್ರು, ಅದಕ್ಕೆ ಬರೋಕ್ಕಾಗಿಲ್ಲ. ಏನು ಮನೆ ಪೂರ್ತಿ ಟೈಲ್ಸ್ಗಳಾಗೆ ಮುನ್ಸೋಕೆ ನಿಂತಿಯೇ? ಹಂಗೇನಿಲ್ಲ, ಅಡುಗೆ ಮನೆಗೆಲ್ಲ ಹಾಕ್ಸ್ತಾ ಇದ್ದೀನಲ್ಲ ಅದಕ್ಕೆ. ಹೌದಾ? ಇನ್ನೇನು ಸಿದ್ದಾಪುರಕ್ಕೆ ಹೋಗಲ್ಲ ಇನ್ಮೇಲೆ? ಇಲ್ಲ ಇಲ್ಲ ಹೋಗಲ್ಲ. ನಾನೆಲ್ಲ ಓದ್ತೀಯೇನೋ ಅಂತ ಅನ್ಕೊಂಡೆ. ಆ ದೊಡ್ಡವಂತ ಆರಾಮಾಗಿ ಇದ್ಬಿಡ್ತೀಯೇನೋ ಅಂತ ಅನ್ಕೊಂಡೆ. ಅಯ್ಯೋ ಇಲ್ಲ ಇಲ್ಲ ಹೋಗಲ್ಲ, ಇನ್ಮೇಲೆ ಇರ್ತೀನಿ. ಆಯ್ತು ಏನಂಗೆ ಕಾಸು ಬೇಕಂದ್ರೆ ಕೇಳು, ಕೊಡ್ತೀನಿ. ತಿರ್ಗಾ ಹೆಂಗೆ ಕೇಳೋದು ಏನು ಅಂತ ಅನ್ಕೊಂಬೇಡ. ಇವಾಗೆ 1 ಲಕ್ಷ ಕೊಟ್ಟಿದ್ದೀನಿ. ಅಯ್ಯೋ ಜೋರಾಗಿ ಹೇಳ್ಬೇಡ, ಯಾರನ್ನ ಕೇಳಿಸ್ಕೊಂಬಿಟ್ಟು ನಿಮ್ಮ ಮನೆಗೆ ಹೇಳ್ಬಿಟ್ಟಾರೋ ಇನ್ನೇನಿಲ್ಲ ನೀನು ಎಂಟ್ರು ಲಬ್ಲಬ ಅಂತಾಳೆ. ಅದು ನಿಜವೇ ಅನ್ನು. ಇರಿ ಅದು ಫೋನ್ ಬರ್ತದೆ. ಹಲೋ ಹಲೋ, ಎಲ್ಲಿದ್ಯಾ? ತೋಟದಾಗ ತೆಂಗಿನ ಮರಗಳು ಕಿತ್ತಾಕ್ತಾ ಇದ್ದೀನಿ. ಏನು ತೆಂಗಿನ ಮರಗಳು ಯಾಕೆ ಕಿತ್ತಾಕ್ತಾ ಇದ್ಯಾ? ಕಾಯಿ ಕೊಡ ಮರಗಳನ್ನ? ಇಲ್ಲ ತೆಂಗಿನಕಾಯಿಲ್ಲ. ಅಯ್ಯೋ ಮಕ್ ಮುಚ್ಚೋಗ ಹೋಗು. ತೆಂಗಿನಕಾಯಿಲ್ಲ ಇಲ್ಲ ಸುರಂದಿ ಜೊತೆಗೆ ಎಲ್ಲ ಹೊಡಿತಾ ಇದ್ಯಾ? ಯಾವ ಸುರಂದಿ? ಅದ್ಯಾರು? ಏನು ಅದ್ಯಾರೋ ನಾನ್ ಕಾಣೆ. ಅದ್ಯಾರೋ ತಿಳಿದಲ್ಲ. ಯಾವ ಊರು? ನೋಡೋ ನಾಟಕ ಆಡ್ಬೇಡ ನೀನು, ಬಾಯಿ ಮುಚ್ಕೊಂಡು ಬರ್ಬೇಕು. ಬಿಸಿಲೊತ್ನಾಗ ಏನು ನಿನ್ ತೋಟದಾಗ ಕೆಲಸ? 4 ಗಂಟೆ ಮೇಲೆ ಹೋಗು ಅಂತ ನಾನು ಹೇಳಿಲ್ಲ? 10 ಗಂಟೆವರೆಗೂ ತೋಟಗಿದ್ದು ಆಮೇಲೆ ಮನೆಗೆ ಬಾ, 4 ಗಂಟೆ ಮೇಲೆ ಹೋಗು ಅಂತ ಹೇಳಿಲ್ಲ. ಬಾ ಮನೆಗ. ಇಲ್ಲ ತೆಂಗಿನಕಾಯಿಗಳು ಎಷ್ಟವೆ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಇವಾಗ ಬರಕ್ಕಾಗಲ್ಲ. ತೆಂಗಿನಕಾಯಿಗಳು ಎಷ್ಟವೆ ಅಂತ ತೆಂಗಿನ ಮರದಾಗ ಲೆಕ್ಕ ಹಾಕತ್ತದ? ಎಲ್ಲ ತಾಳೆ ಪ್ರಶ್ನೆಗೆ ಮಾತಾಡಬೇಡ ನೀನು ನನ್ನ ಹತ್ರ, ಗೊತ್ತಲ್ಲ ನನ್ ಬುತ್ತಿ. ಬಾಯ್ ಮುಚ್ಕೊಂಡು ಬಿತ್ತಿರ್ಬೇಕು ಮನೆಗ. ಬಿದ್ದಿರ್ತೀನಿ ಬಾ. ಮಗಳ್ಕೇನ ನಾ ಫೋನ್ ಮಾಡಿದ್ದೋ ಇಲ್ಲ? ಫೋನು ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಬಾಯ್ ಮುಚ್ಕೊಂಡು ಫೋನಿಗೂ ನನ್ನ ಕೆಲಸ ತೆಂಗಿನಕಾಯಿ ಇಳಿಸ್ತಾ ಇದ್ದೀನಿ. ನೋಡ 10 ನಿಮಿಷದಾಗ ಮನೆಗೆ ಬಂದಿಲ್ಲ ಅಂದ್ರೆ ಪರ್ಕೆ ಎತ್ಕೊಂಡು ಬತ್ತಿನ ತೋಟದತ್ರಕ. ಸಾವು ನಂಕ. ಬರ್ತಾ ಇದ್ದೀನಿ. ಬರ್ಬೇಕು. ಅಲ್ಲಪ್ಪ ನೀನ್ ಎಂಟು ಫೋನ್ ಮಾಡಿದ ತಕ್ಷಣ ನಾನು ಕೇಳಕ್ ಹಾಕ್ಬಿಟ್ಟಲ್ಲ. ನೀನು ಏನಂತಿದ್ಯಾ ನೀನು? ಫೋನ್ ಹಿಂಗೆ ಇಟ್ಕೊಳಕ್ ಹೋದ್ನಾ, ಹಂಗೆ ಬಿದ್ದೋಗ್ಬಿಟ್ಟೆ. ಸರಿ ನಾನು ಓದ್ತೀನಿ ಮನೆ ಹತ್ರಕ. ಅವಳು ಇನ್ನು ಬಂದ್ಬಿಡ್ತಾಳೆ, ಹೇಳ್ದಂಗೆ ಮಾಡ್ತಾಳೆ ಅವಳು. ಸರಿಯಿಲ್ಲ, ಯಾಕೋ ಈ ನಡುವೆ ಉರ್ಊರ ಅಂತ ಇರ್ತಾಳೆ. ನನ್ನ ಮಗಳು ಗಂಡಮನ್ಗೆ ಹೋದ್ಲು, ಅದಕ್ಕೆ ಉರ್ಊರ ಅಂತ ಇರ್ತಾಳೆ. ಆಯಮ್ಮನೆ ತಾನೇ ಮದುವೆ ಮಾಡಿದ್ದು? ಮಗಳನ್ನ ಕಳಿಸ್ಬಿಟ್ಟು ಅವ್ನ ಹಿಂದ್ಗಡೆ ಮದುವೆ ಮಾಡಿಸಿದ್ದ. ಇವಾಗ ಯಾಕೆ ಉರ್ಊರ ಅನ್ನೋದು ನೀನೇನ್ರ? ನಿಮ್ಮನ್ನ ಎಂಟಕ್ಕೆ ಗೊತ್ತಿಲ್ಲಂತೆ. ಸರಿಯಿಲ್ಲ ನಮ್ಮಳು, ಸರಿಯಿಲ್ಲ ಅಂದ್ರೆ ಸರಿಯಿಲ್ಲ. ಅವಳು ಸವಾಸ ಅಲ್ಲಮ್ಮ. ನಿಮ್ಮ ಬೇಣಿದ್ರು ಮಾತಾಡ್ಸ್ತಾ ಇರ್ತಾಳೆ ಕೂತ್ಕೊಂಡು. ಇದೇನು ಹಿಂಗೆ ಹೇಳ್ತಾ ಇದೆಯಾ? ಅದಕ್ಕೆ ಅಲ್ಲ, ನಾನು ಎಲ್ಲಿದ್ರು ಅವಳು ಫೋನ್ ಮಾಡಿದ ತಕ್ಷಣ ಮನೆ ಹತ್ರಕ್ಕೆ ಹೋಗೋದು. ಇವಾಗ ಮನೆ ಹತ್ರಕ್ಕೆ ಓದ್ತೀನಿ ನಾನು. ಹೋಗುವ ಫಸ್ಟು ಮಾತಾಡಿಟ ಮಾಡ್ಬಿಟ್ಟಲ್ಲ ನಂಕನಿಕ. ಅದಕ್ಕೆ ಓದ್ತೀನಿ. ಅಯ್ಯೋ ಇವನೇಂಟು ಮಾಟ ಮಂತ್ರ ಮಾಡ್ತಾಳ. ಇವತ್ತೇ ನಂಗೆ ತಿಳಿಸಿದ್ದು. ಹೆಂಗಾರಾಗ್ಲಿ ಇವಳ ಹತ್ರ ಹುಷಾರಾಗಿರ್ಬೇಕು. ನಮ್ಮ ಅಮ್ಮನು ಏನು ಮಾಡ್ತಾಳೆ ಅಂತ ಹೋಗಿ ನೋಡ್ಕೊಂಬರ್ಬೇಕು. ಏನೋ ಬಸ್ರಿಗೆ ಆಗೋಲ್ಲ, ಹೆಂಗೆ ಏನು ಕತೆ. ಬಸ್ರಿ ಏನಾನ ಆದರೆ ಆಸ್ತಿ ಅಲ್ಲ, ಅದಕ್ಕೂ ಅರ್ಥ ಭಾಗ ನಂಗೆ ಅರ್ಥ ಭಾಗ. ಗಂಡು ಮಗು ಏನೇನು ಆಗ್ಬಿಟ್ರೆ ಭಾಗನೇ ಇಲ್ಲ. ಹೋಗು, ಎಲ್ಲ ಅದಕ್ಕೆ ಹೊರಟೋದಿದೆ. ಹೋಗಂಗೆ ನೋಡ್ಕೊಂಡೇ ಬರಬೇಕು ನಮ್ಮ ಅಮ್ಮನ. ಅಯ್ಯೋ ನನ್ನ ಮಗಳು ಬಂದ್ಬಿಟ್ಲು. ನಂಗೆ ಗೊತ್ತು ನಾನು ಮಾಡಿರೋ ಕೆಲ್ಸಕ್ಕೆ ನನ್ನ ಮಗಳು ಬರ್ತಾಳೆ ಅಂತ. ಅಯ್ಯೋ ಮಗಳೇ ಬಂದ್ಬಿಟ್ಟಾ? ಹೇಳೋಣ ಕಳ್ಬಿಡು. ಅವ್ರ ಸವಾಸನೇ ಬೇಡ ನಮ್ಕ. ಬೇಡ ಅಂದರೆ ನನ್ನ ಮಾತೇನ ಕೇಳ್ದ ನೀನು? ಅವರು ಸರಿಯಿಲ್ಲಮ್ಮ, ಜನಗಳು ನಂಬಿಸ್ಬಿಟ್ಟು ಕತ್ಕೊಯ್ತಾರೆ. ಒಂದು ಮಗು ಆದಮೇಲೆ ಬಿಟ್ಬಿಡ್ತಾರತ್ತ ನಿನ್ನ ಪಕ್ಕ. ಇವಾಗ ಹಂಗೆ ಎಲ್ಲ ಆಗಿರೋದು. ಇವಳ ಸುಗುನಿ ಕೆಲಸ. ಬಮ್ಮ ಯಾರು ಬಂದರು ಕರ್ಕೊಂಡು? ಇಲ್ಲ ನೀನು ಒಬ್ಬಳೇ ಬಂದಿತ್ತೆ ಬಿಡು. ಯಾರು ಬರ್ತಾರೆ ಅವು ಕರ್ಕೊಂಡು? ತಿಳಿಯೋದು ನಾನು ನಂಬಿರೋ ಕಾಳಿಕಂಬ ದೇವಿ ನನಗೆ ಮೋಸ ಮಾಡಲ್ಲ. ನನ್ನ ಮಗಳು ಬಂದೇ ಬರ್ತಾಳೆ ಅಂತ ತಿಳಿಯೋದು. ಹೂನೇ ಸುಪ್ನಾತಿ ಲೇ ಸೂರ್ಪನಂತಿ. ನಿನ್ನ ಮಗಳು ಬಂದ್ಲು. ಇನ್ನು ನಿನ್ನ ಮಗಳು ನಿನ್ನ ಎದೆ ಮೇಲೆ ಹಾಕ್ತಾಳೆ. ಎದೆ ಮೇಲೆ ಅಕ್ಕ ನೀನು ಕೊಂಪೆಕ್ಕ ನಿನ್ನ ಮಗಳನ್ನ ಬಿಟ್ಟಿದ್ರಿ ಆಯ್ತಾ? ಇನ್ನೊಂದ್ಸರಿ ಏನಾನ ನನ್ನ ಮನೆ ಕಡೆ ತಲೆ ಹಾಕಿ ಮಲ್ಕೊಂಡೆ ತಲೆ ಕತ್ತರಿಸ್ಬಿಡ್ತೀನಿ. ಸೂಪನಾತಿನ ತಂದು ಏನೇ ನೀನು ಮಾಟ ಮಂತ್ರ ಮಾಡಿರೋದು? ಎಲ್ಲರೂ ದೇವ್ರನ್ನ ಹೊರ ಬೀಳ್ತಾರೆ ನನ್ನ ಮಗಳು ನನ್ನ ಅಳಿನೂ ಚೆನ್ನಾಗಿರ್ಲಿ ಅಂತ. ನೀನು ಮಾಡಿರೋ ಲುಚ್ಚ ಕೆಲಸ ಏನೇ ನಿನ್ಗೆ ಬಂದಿರೋದು? ಬರಬಾರ್ದು ರೋಗ ಅಷ್ಟು ಮಾತ್ರಕ್ಕೆ ಏನಕ್ಕೆ ಮದುವೆ ಮಾಡಬೇಕಾಯ್ತು? ನಿನ್ನ ಮಗಳನ್ನ ನಿನ್ನ ಮನೆಗೆ ಇಕ್ಕೊಬೇಕಾಗಿತ್ತು. ಏನಕ್ಕೆ ನನ್ನ ಮೊಮ್ಮಗನ ಕೊಡ್ಬೇಕಾಗಿತ್ತು ನೀನು? ಮಾವು ಏನೋ ಬಾಯ್ ಐತೆ ಅಂತ ಬಾಯ್ ಬಂದಂಗೆಲ್ಲ ಮಾತಾಡ್ತಿದ್ಯಾ? ನಾನೇನು ಮಾಡಿದ್ನಿ? ನಾನೇನಮ್ಮ ಮಾಡಿದ್ನಿ? ಮುರುಗಾಗ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ದೀನಿ ನೀನು ಮಾತಾಡ್ತಾ ಇರೋದೆಲ್ಲನೂ. ನಾನೇನು ಅಮಾಯಕಲ್ಲೇ ಯಾವಳವಳು? ಲೇ ಅನ್ಸಿಯೇ ಕರ್ಕೊಂಬಂದಿದ್ದೀನಿ ನಿನ್ನ ಮಗಳನ್ನ. ಅದೆಷ್ಟು ದಿನ ಸಾಕ್ತೀಯೋ ಸಾಕು ಅದೆಷ್ಟು ದಿನ ಸಾಕ್ತೀಯೋ? ಹೋಗಮ್ಮ ಬಾಯ್ ಮುಚ್ಕೊಂಡ. ಅವತ್ತು ಹೊಟ್ಟೆ ಇಡಿಸ್ತು, ಇವತ್ತೇನು ಮನೆ ಇಡ್ಸಲ್ಲೇನಮ್ಮ? ನನ್ನ ಮಗಳ ಜೀವನ ನಾನೇ ನನ್ನ ಕೈಯಾರ ಹಾಳು ಮಾಡಿದ್ದೀನಿ, ಅದನ್ನೇ ನಾನೇ ಸರ್ ಮಾಡ್ತೀನಿ. ಬಿಟ್ಟಿದ್ದಿರ್ತಾನೆ ಹೋಗ್ರಮ್ಮ ಬಾಯ್ ಮುಚ್ಕೊಂಡು. ಲೇ ಎಲ್ಲರ ಹತ್ರ ಮಾತಾಡ್ದಂಗೆ ಅಂಬೂಜಿ ಹತ್ರ ಮಾತಾಡ್ಬೇಡ ನೀನು, ಚೆನ್ನಾಗಿರಲ್ಲ ನೋಡ್ಕೊ. ಏನಮ್ಮ ಮಾಡ್ತೀಯಾ? ಏನು ಮಾಡ್ತೀಯಾ? ನಮ್ಮ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯಾ? ಲೇ ತಪ್ಪು ಮಾಡಿದವ್ರಿಗೆ ಯಾರಾದ್ರೆ ಏನಂತೆ ಯಾಕೆ ಬಾಳಿ ಬದುಕಬೇಕಾಗಿರೋಲ್ಕ ಮಾಟ ಮಾತ್ರ ಮಾಡಿಸ್ತೀಯಾ? ಎತ್ತು ತಾಯಿನೇ ನೀನು? ಥೂ ಜನ್ಮಕ್ಕಷ್ಟು ಬೆಂಕಿ ಆಗ್ತೋ. ಬಿಡಮ್ಮ ಕೂರ್ಲಾ? ಲೇ ಅಂಬುಜಿ, ಲೈ ಯಾಕೆ
ಬಿಡೆ ಬಿಡೆ. ಬಿಡಲ್ಲ ಇವತ್ತು ಏನೋ ಒಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ಅಷ್ಟು ಮಾತ್ರಕ್ಕೆ ಏನಕ್ಕೆ ಮಗಳಿಗೆ ಮದುವೆ ಮಾಡಬೇಕಾಯ್ತು? ಏನಕ್ಕೆ ಮದುವೆ ಮಾಡಬೇಕಾಯ್ತು? ಮನೆಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಇರ್ಬೇಕಾಯ್ತು, ಸಾಂಬ್ರಾಣೋಗಿ ಹಾಕ್ಕೊಂಡು. ಲೇ ಸುಪ್ನತಿ ನನ್ನ ಇಷ್ಟ, ನನ್ನ ಮಗಳ ಇಷ್ಟ, ಏನೇನ ಮಾಡ್ಕೊಂತೀನಿ. ನಿಂಗೆ ಯಾಕಮ್ಮ? ನಿಂಗೆ ಯಾಕ ತಂದು ಬಿಟ್ಟಿದ್ದೆ ತಾನೇ? ಬಾಯಿ ಮುಚ್ಕೊಂಡು ಹೋಗೋ. ಏ ಅಂಬುಜಿ, ಹೇಳದ್ ಮಾತು ಕೇಳಬೇಕು. ಅಲ್ಲ ಸಮಯ, ಈ ಸಂಪತ್ಗೆ ಈ ಸುಪ್ನಾತಿ ಮಗಳಿಗೆ ಮದುವೆ ಮಾಡಿದ್ಲಾ? ಹಾಂ ಲೈ, ಇವಾಗ ಆ ಹುಡುಗಿಗ ನಮ್ಮ ಮೇಲೆ ಜ್ಞಾನ ಇಲ್ಲ. ಆ ಜ್ಞಾನ ಬರೋಪಕ್ಕೆ ನನ್ನ ಮೊಮ್ಮಗನಿಗೆ ನಾನು ಇನ್ನೊಂದು ಹೆಣ್ಣು ತರ್ತೀನಿ, ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡ್ತೀನಿ, ಆಯ್ತಾ? ಆವಾಗ ಅಮ್ಮನೂ ಮಗಳೇ ಅನುಭವಿಸ್ತಾರೆ. ನಮ್ಗೇನಾಗಬೇಕು? ಜನ ಅನ್ಕೊಳ್ಳಿ ಬಿಡು, ಎಲ್ಲ ಎರಡೆರಡು ಮದುವೆ ಅಂತ. ಇನ್ನೇನು ಮಾಡೋಕ್ಕಾಗತ್ತೆ? ಇನ್ನೇನು ಮಾಡೋಕ್ಕಾಗ್ತದೆ ಹೇಳು? ಇನ್ನೇ ಎಷ್ಟು ಒಳ್ಳೆತನವಾಗಿ ಹೋಗೋಣ ನಾವು. ಒಳ್ಳೆತನವಾಗಿ ಹೋದಷ್ಟು ನಮಗೆ ಕೆಟ್ಟದಾಗ್ತದೆ. ಒಳ್ಳೆತನಕ್ಕೆ ಕಾಲ ಇಲ್ಲ ಇವಾಗ. ನನ್ನ ಮೊಮ್ಮಗನ್ಗ ಇದೇ ಊರಿಗೆ ಹೆಣ್ಣು ತಗೊಂಡೋಗಿ ಮದುವೆ ಮಾಡಿಲ್ಲ ಅಂತಂದರೆ ಆವಾಗ ಕೇಳೆ ಮದುವೆನ ಮಾಡ್ಕ ಏನಾನ ಮಾಡ್ಕ. ನಮ್ಗೇನಾಗಬೇಕು? ನನಗೆ ಬೇಕಾಗಿದ್ದು ನನ್ನ ಮಗಳು ಬಂದವಳೆ. ನೋಡಮ್ಮ, ನೀನು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀರಿ, ಆಯಿತಾ? ಹಾಂ, ಒಂದು ಹೆಣ್ಣು ಅಂತ ಬೆಲೆ ಕೊಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ. ನೀನು ಮಾಡಿರೋದು ಸರಿಯಲ್ಲ. ಮುಂದೆ ನೀನೇ ಅನುಭವಿಸ್ತೀಯಾ. ನಾನು ಹೇಳ್ತಾ ಇದ್ದೀನಲ್ಲ, ಮುಂದೆ ನೀನೇ ಪಶ್ಚಾತ್ತಾಪ ಪಡ್ತೀಯಾ. ನಿನ್ನ ಮಗಳ ಜೀವನ ನೆನೆಸ್ಕೊಂಡು ಅಳ್ತೀಯ ನೀನು. ನಾನು ಇವಾಗ ಹೇಳ್ತಾ ಇದ್ದೀನಿ, ನೋಡ್ಕೋ. ಬೇಕಾಗಿಲ್ಲ ನಿಮ್ಮ ಸಂಬಂಧನೇ ಬೇಕಾಗಿಲ್ಲ. ನಿಮ್ಮ ಮನೆಗಳಾಗಿರೋ ಜನಗಳು ಸರಿ ಇಲ್ಲ. ನನ್ನ ಮಗಳ ಜೀವನ ಹಾಳಾಗೋಕೆ ಮುಂಚೆ ನಾಳೆ ಸರಿ ಮಾಡ್ಕೊತಾ ಇದ್ದೀನಿ. ಆಂಟಿ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರೂ ಕೆಟ್ಟವರಲ್ಲ ಆಂಟಿ. ಆ ಅಮ್ಮನ ಯಾರೋ ಮಾಡಿರೋ ಕೆಲಸಕ್ಕೆ ನಾವೇನು ಮಾಡಿದ್ದೀವಿ ಆಂಟಿ? ಯಾಕಂಟಿ ಶಿವಮ್ಮನಿಗೆ ಇಂಥ ಶಿಕ್ಷೆ ಕೊಟ್ಟರು ನೀವು? ಹಾಂ, ಅದನ್ನೇ ನಾವು ನಿಮಗೆ ರಿವರ್ಸ್ ಆಗಂಗೆ ಮಾಡಿದ್ರೆ ಏನಾಗ್ತೈತೆ? ನಿಮಗೆ ರಕ್ತ ಕರ್ಕೊಂಡು ಸತ್ತೋತೀರಾ? ಓಹೋ, ನೀನು ನಂಗೆ ರಿವರ್ಸ್ ಮಾಡ್ಬಿಡ್ತೀಯಾ? ಹಾಂ ಆಂಟಿ, ನನ್ನ ಹತ್ರ ಚಾಲೆಂಜ್ ಮಾಡಬೇಡ್ರಿ ನೀವು. ನಾನು ಎಂಥವಳಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏಯ್, ನಾನು ಕಲಿದಿರೋ ವಿದ್ಯೆ ನೀನು ಕಲ್ತಿದ್ಯಾ? ಹಾಂ, ನನ್ನ ಮುಂದೆ ಸವಾಲು ಹಾಕ್ಬೇಡ್ರಿ ನೀವು. ನಾನು ಇವಾಗ ಹೇಳ್ತಾ ಇದ್ದೀನಿ, ನಮ್ಮ ತಾತನ್ಕ ನಮ್ಮ ಅಜ್ಜಿಗ ಬೆಲೆ ಕೊಟ್ಟು ಸುಮ್ಮನೆ ಇರೋದು. ಇಲ್ಲ ಅಂತಂದರೆ ನಿಮ್ಗೆ ಒಂದು ಗತಿ ಕಾಣಿಸ್ತಾ ಇದ್ದೆ ನಾನು. ಹಂಗೆ ನಿಮ್ಮ ತಾತನ್ಕ ನಿಮ್ಮ ಅಜ್ಜಿಗ ಬೆಲೆ ಕೊಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಕಾರುಣ್ಯ, ನಡಿಯಮ್ಮ. ಇಂಥವ್ರ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ನಡಿ, ಬುದ್ಧಿ ಇಲ್ದವ್ರ ಹತ್ರ ನಾವು ಯಾಕೆ ಮಾತಾಡಬೇಕು? ನಡಿಯಮ್ಮ. ಇಂಥವ್ರ ಹತ್ರ ಇದ್ದಷ್ಟು ನಮ್ಮ ಬೆಲೆನೇ ಕಮ್ಮಿ ಆಗೋದು. ನಡಿ ನಾವು. ಹೇ ಅಂಬುಜಿ, ಬಾ. ಅವ್ರಷ್ಟು ಅವ್ರು ತಲುಪಿಸಿದ್ರಲ್ಲ, ಇನ್ನೇನು ಬಾ. ನನ್ನ ಮೊಮ್ಮಗನ ಲಕ್ಷ್ಮಗವನೇ, ಒಳ್ಳೆ ಕೆಲಸದಾಗವನೇ. ಈ ಹುಡುಗಿಕಿನ್ನ ಚೆನ್ನಾಗಿ ಊರಿಯ ಹುಡುಗಿನೇ ತಂದು ಮದುವೆ ಮಾಡ್ತೀವಿ ಬಾ. ನೋಡಿ, ನಿನ್ನ ಮಗಳನ್ನ ನಿಮ್ಗೆ ಒಪ್ಸಿದ್ದೀರಿ. ನಾಳೆ ಬೆಳಗ್ಗೆ ನೀನೇ ಬಂದು ನಮ್ಮ ಕೈ ಕಾಲು ಹಿಡಿಬೇಕು ಅಂತ ಕೆಲಸ ಆಗ್ತದೆ. ನಿಂಗೆ ನೋಡ್ತಾ ಇರೋ, ನನ್ನ ಪ್ರಾಣ ಇರೋವರೆಗೂ ನಾನು ಯಾರ ಕೈ ಕಾಲು ಹಿಡಿಯಲ್ಲ. ನನ್ನ ಮಗಳನ್ನ ರಾಣಿ ನೋಡ್ಕೊತೀನಿ. ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಹೌದೇನೋ? ಮಾಡು. ನೋಡಿ ಆಂಟಿ, ನೀವು ನಿಮ್ಮ ಮಗಳನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಬರ್ತಿರಲ್ಲ, ಆವಾಗ ಮಾತಾಡ್ತೀನಿ. ಇವಾಗ ಏನು ಮಾತಾಡಲ್ಲ. ಕನ್ಸ್ಕೊಳ್ತಾ ಇದೆಯೇನೋ? ನಾನ್ಯಾಕ ನಿಮ್ಮ ಮನೆ ಬಾಗಿಲಿಗೆ ಬರಲಿ? ನನ್ನ ಮಗಳನ್ನ ಕರ್ಕೊಂಡು ಬರ್ತೀರಾ? ನೀವು ಬರ್ತೀರಾ? ನಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತೀರಾ? ನೋಡ್ತಾ ಇರ್ರಿ. ಕನ್ಸಾಗೂ ತಿಳ್ಕೊಂಬೇಡ. ನಾನೇ ಫಸ್ಟು ಡೈವರ್ಸ್ ನೋಟಿಸ್ ಕಳಿಸ್ತೀನಿ. ನೋಡ್ತಾ ಇರು. ಡೈವರ್ಸ್ ನೋಟಿಸ್ ಕೊಟ್ಬಿಟ್ಟು ನಮ್ಮ ಮನೆ ಅಳಿ ನಾವು ತಂದು ಇಲ್ಲಿಕ್ಕಂತೀನಿ. ನನ್ನ ಮಗಳನ್ನ ಬೇರೆಯವ್ರ ಮನೆಗೆ ಕಳಿಸಲ್ಲ. ನನ್ನ ಮಗಳು ಹಂಗೂ ನಿಮ್ಗೆ ಬೇಕು ಅಂತಂದರೆ ನಿಮ್ಮ ಹುಡುಗನ ನಮ್ಮ ಮನೆಗೆ ಬಂದಿರಲಿ. ನನ್ನ ಮಗಳು ಮಾತ್ರ ನಿಮ್ಮ ಮನೆಗೆ ಕಳಿಸಲ್ಲ. ನಮ್ಮ ಮನೆಗೆ ಯಾರಿಗೂ ಅಭ್ಯಾಸ ಇಲ್ಲ ಮನೆ ಅಳಿನಾಗ ಹೋಗಿರೋ ಅಭ್ಯಾಸ. ಯಾಕೆ ನಿನ್ನ ಗಂಡ ನಿಮ್ಮ ಮನೆಗೆ ಬಿದ್ದಿರ್ತಾನಲ್ಲ 24 ಗಂಟೆ? ಅದು ನಿನ್ನ ಗಂಡ ಮನೆ ಅಳಿನಾಗಿ ನಿಮ್ಮ ಅಮ್ಮನ ಮನೆಗೆ ಇರೋದಲ್ಲ ಆಂಟಿ. ಅದು ಬೇರೆ ಇದು ಬೇರೆ ಆಂಟಿ. ನಾನು ನನ್ನ ತವ್ರ ಮನೆಗಿದ್ದೀನಿ, ಅಲ್ಲೇನು ಶಾಶ್ವತವಾಗಿರಲ್ಲ ನಾನು. ನಮ್ಮ ಅಮ್ಮನೂ ನಮ್ಮ ಅಪ್ಪನ ಯಾವತ್ತೂ ಹೇಳಿಲ್ಲ ನನ್ನ ಗಂಡನಿಗೆ ನೀನು ಬಂದು ಮನೆ ಹಳ್ಳಿನಾಗಿರಪ್ಪ ಅಂತ. ನೋಡಮ್ಮ, ನಿಂಗೆ ಇದಕ್ಕೆ ಸಂಬಂಧ ಇಲ್ಲ, ಆಯಿತಾ? ಯಾಕೆ ಸಂಬಂಧ ಇಲ್ಲ? ನಾನು ಈ ಮನೆ ದೊಡ್ಡ ಸೊಸೆ ಆಗಿರ್ಬೋದು. ನಿಮ್ಮ ಮನೆಗೆ ನೀನು ದೊಡ್ಡ ಸೊಸೆ, ನಮ್ಮ ಮನೆಗೆ ದೊಡ್ಡ ಸೊಸೆ ಅಲ್ಲ, ದೊಡ್ಡ ಮಗಳು ಅಲ್ಲ. ಓದ್ತಾ ಇರಬೇಕು ಇಲ್ಲಿಂದ. ಇವಾಗ ನಿನ್ನ ಗಂಡು ನಿನ್ನ ಮನೆಗೆ ಮನೆ ಹಳ್ಳಿನಾಗಿರ್ಬೋದು. ಇವಾಗ ಇವನ ಆಶಂಕರು ನಮ್ಮ ಮನೆಗೆ ಮನೆ ಹಳ್ಳಿನಾಗಿರ್ಕೊಡ್ತು. ಇದಂತನಯ್ಯ ಅಲ್ಲ, ಎಲ್ಲರೂ ಸೇರ್ಬಿಟ್ಟು ಅವನ ತಲೆ ಮೇಲೆ ಕಲಿಕ್ತೀರಿ. ಹಾಂ, ಅವ್ನು ನೀವು ಹೇಳ್ದಂಗೆ ಕೇಳಬೇಕು. ಅವ್ನು ಇಸ್ಕೊದ್ದಿ ಇಲ್ಲ. ಯಾರಂತ ಹೇಳಿದ್ದು? ನಾವು ಹೇಳ್ದಂಗೆ ಕೇಳಬೇಕು ಅಂತ? ಹಂಗೆಲ್ಲ ಏನೂ ಇಲ್ಲ ಆಂಟಿ. ನಮ್ಮ ಯಜಮಾನ್ರಾಗಲಿ ಆಶಂಕನಾಗಲಿ ಅವ್ರವರೇ ಓನ್ ಡಿಸಿಷನ್ ತಗೊಳ್ಳೋದು. ನಾವೇನು ಹೇಳಿದಂಗೆ ಅವ್ರು ಕೇಳಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವಾಗೇನು ನಿಮ್ಮ ಮನೆ ಹಳ್ಳಿನಾಗಿರಬೇಕು ನನ್ನ ಮೈದ್ನು. ಅದೇ ಆಸೆ ತಾನೇ, ನನ್ನ ಮೈದನ್ನೇ ಕಳಿಸ್ತೀನಿ. ಏನೋ ನಾನು ಏನು ಹೇಳಲ್ಲ. ನಿಮ್ಮ ಅತ್ತೆ ಏನೋ ಮಾತಾಡ್ಬೇಕಂತೆ ಹೋಗಪ್ಪ ಅಂತ ಕಳಿಸ್ತೀನಿ. ಆವಾಗ ನಿಮ್ಮ ಮಳಿನ ಕೂರಿಸ್ಕೊಂಡು ಕೇಳ್ರಿ. ಹ್ಞೂ ಸರಿ ಆಯಿತು ಅತ್ತೆ, ಇಲ್ಲೇ ಇರ್ತೀನಿ ಅಂತಂದರೆ ಇರಲಿ. ಲೇ, ಎಂಥ ಮಾತು ಹೇಳ್ತಾ ಇದೆಯೇ? ಲೇ ಇವಳೇ? ಲೇ ಕಾರುಣ್ಯ, ಅಲ್ಲ ಇವ್ರ ಮನೆಗೆ ಏನು ಗತಿ ಅದಂತ ನನ್ನ ಮೊಮ್ಮಗನ ಬಂದು ಇವ್ರ ಮನೆ ಹಳ್ಳಿನಾಗಿರ್ಬೇಕೆ? ಅವಳಂತೂ ಅನ್ನ ತಿನ್ನೋ ಭಯ ಮಾತಾಡ್ತಾ ಇಲ್ಲ. ನೀನ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಲೇ ಅಜ್ಜಿ, ಅದೆಲ್ಲ ಕತೆ ಬೇಡ. ಇವಾಗ ಅಮ್ಮನ ಏನು ಹೇಳ್ತಾಳೆ, ನಾವು ಆಶಂಕರ್ಗೆ ಇಲ್ಲಿ ಸಲ್ಲಿದ್ದೆಲ್ಲ ಹೇಳ್ಕೊಡ್ತೀರಂತೆ. ಅವನ್ನೇ ಕಳ್ಸೋಣ, ಅವನೇ ಮಾತಾಡ್ಕೊಂಡ್ಲಿ. ನೀನು ಸುಮ್ಮನೆ ಇದ್ಬಿಡು. ಏನೇ ಕಳ್ಸೋದು? ಏನು ಕಳ್ಸೋದು? ಹಾಂ, ಕಳಿಸಿಲ್ಲ ಅಂತಂದ್ರೆ ಅವನಿಗೂ ಮಾಟ ಮಂತ್ರ ಮಾಡಿಗಿಡಿದ್ರೆ ಏನಮ್ಮ ಮಾಡ್ತೀಯ ನೀನು? ಇವಾಗ ಮಗಳಿಗೆ ಮಾಟ ಮಂತ್ರ ಮಾಡಿ ಕರ್ಸ್ಕೊಂಡು ಅವಳು ಬಾಯಿ ಮುಚ್ಚಿಸಿದ್ಲು.
ಅವಳು ನನ್ನ ಗಂಡು ನನ್ನ ಮನೆ ಅಂತ ಬಡ್ಕೊಂತ ಇದ್ಲು. ಅವಳಿಗೆ ಬಾಯಿ ಮುಚ್ಚಿಸಿದ್ಲು. ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾರೆ, ಅವಾಗ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಹೇಳೋ? ಆಯಿತು, ಅವ್ನು ಬರಲಿ ಸಾಯಂಕಾಲ ಕಳ್ಸೋಣ. ಒಟ್ಟು ಬಾ. ಏನು ಅವಳ ಹತ್ರ ಮಾತಾಡೋದು? ಅವಳು ಒಟ್ಟಿಗೆ ಅನ್ನ ತಿಂತಾಳೆ, ಏನು ತಿಂತಾಳೆ? ಬಾವು ನೋಡ್ಕೊಂಡು ಮಾತಾಡಮ್ಮ. ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಏನು ಹಿಂಗೆ ಮಾತಾಡ್ತಾ ಇದೆಯಾ? ಏಯ್ ಬಾಯಿ ಮುಚ್ಕೊಂಡು ನಿಂತ್ಕಳೆ ಅಲ್ಲೇ. ಎಗಸ್ ಓದ್ಬಿಟ್ಟೆ ನಮ್ಮ ಅಕ್ಕಕ್ಕ. ಅಕ್ಕಮ್ಮ ಎಷ್ಟು ಮಾತಾಡ್ತೀಯಾ? ಎಷ್ಟೇ ಮಾತಾಡ್ತೀಯ ಬೋಸಡಿ ನೀನು? ಹೆಣ್ಣು ಮಗು ನಿಕ್ಕೊಂಡು ಗಂಡು ಮಗುವೇ ನಮ್ಮ ಮಗು 100 ಜನ ಮದುವೆ ಆತಾನೆ. ನಿನ್ನ ಮಗಳಿಗೆ ಅದು ಹೆಂಗೆ ಮದುವೆ ಮಾಡ್ತೀಯ ನೀನು? ನಾನು ನೋಡೇ ಬಿಡ್ತೀನಿ. ಯಾವತ್ತಿದ್ರು ನನ್ನ ಮಗನ ರಾಜನೇನೇ ನನ್ನ ಮೊಮ್ಮಗನು. ನಿನ್ನ ಮಗಳಿಗೆ ಇವಾಗೆ ಒಂದು ಮದುವೆ ಆಗದೆ, ಊರೆಲ್ಲ ಆಡ್ಕೊಂತಾರೆ ಹೇಳು. ಜನ ಅಂಡು ಬಡ್ಕೊಂಡು ನಗಿತಾರೆ. ಮಗು ಅದು ಕತೆ ನಿನಗೆ ಬೇಕಾಗಿಲ್ಲ, ನಡೀರಮ್ಮ. ಸರಿ ಆಂಟಿ, ಆಶಂಕರೇ ಕಳಿಸ್ತೀರಿ. ನಿಮ್ಮ ಹತ್ರ ಹೆಚ್ಚಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ, ಆಯಿತಾ? ವೇಸ್ಟ್. ಮಾತಾಡಬೇಡ ಬಿಡು. ಮಾತಾಡಮ್ಮ ಅಂತ ನಿನ್ನ ಕೈ ಕಾಲು ಇಡ್ತವ್ರು ಯಾರು? ಅಮ್ಮ ಮಹಾ ತಾಯಿ, ನಿನ್ನ ಮಗಳನ್ನ ತಂದು ಬಿಟ್ಟಿದ್ದೀರಿ, ಏನಾದರೂ ಮಾಡ್ಕೊಂಡು ಆಳು ಬಿತ್ಕೊಂಡು ಹೋಗೋ. ಅಬ್ಬಬ್ಬಬ್ಬಬ್ಬ ಎಷ್ಟು ಮಾತಾಡ್ತಾರೆ ಹಾಂ? ಓ ಶಾನ್ಭೋಗ್ರೆ, ನಡಿ ಒಳಕ್ ನಡೀರಿ. ಏನಕ್ಕಪ್ಪ ಒಳಕ? ಹಾಲಪ್ಪ ಏನಕ್ಕ ಒಳಕ? ಯಾವ ಸಾರ್ಥಕತೆಗೆ ಒಳಕ್ಕೆ ಹೋಗ್ಬೇಕಪ್ಪ ನಾವು? ಹಾಂ? ಮಗಳನ್ನ ಮದುವೆ ಮಾಡಿ ಸಾರ್ಥಕತೆ ಮೆರೆದು ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀಯೇನು ನೀನು? ಏನೂ ಇಲ್ಲ. ನೀನು ಎಂಟ್ರು ಮಾಡಬಾರ್ದು, ಮಾಟ ಮಂತ್ರ ಮಾಡಿ ಇವತ್ತು ನಿನ್ನ ಮಗಳನ್ನ ನಿನ್ನ ಮನೆಗೆ ಕರ್ಸ್ಕೊಂಡವಳೆ, ತಂದು ಬಿಟ್ಟಿದ್ದೀವಿ. ಅದೇನು ಮಾಡ್ತೀರೋ ಮಾಡ್ಕೊಳ್ರಿ. ಏನು ಹೇಳ್ತಾ ಇದೀಯಮ್ಮ ನೀನು? ಹೂನಪ್ಪ, ಒಳಕ್ಕೆ ಹೋಗಿ ನೋಡೋಗು ತಿಳಿತದೆ. ನನ್ನ ಮಗಳನ್ನ ಕರ್ಕೊಂಬಂದ್ರಿ ನೀವು? ಯಾಕೆ ಕರ್ಕೊಂಬಂದ್ರಿ ಅಂದರೆ ಆ ಹುಡುಗಿಗೆ ಹುಷಾರಿಲ್ಲಪ್ಪ, ಏನು ತಿನ್ನಲ್ಲ. ನೀವು ಏನನ್ನು ಹೆಚ್ಚಾಗಿ ಮಾತಾಡಿದ್ರೆ ನಾನು ಸತ್ತೋತೀನಿ ಅಂತಾಳೆ. ಇನ್ನೇನಪ್ಪ ಮಾಡೋಣ? ಏನು ಹೆಚ್ಚಾಯಿತು ಕಮ್ಮಿ ಆಯಿತು, ನಾವು ಯಾಕೆ ಏನು ಉತ್ತರ ಹೇಳೋಣ? ಹಾಂ, ಜನ ಏನು ಬಂದು ನೋಡಿರ್ತಾರಾ? ಬಾಯಿಗೆ ಬಂದಾಗ ಮಾತಾಡ್ತಾರೆ ಜನ. ಅಲ್ಲ, ಇವಳಿಗೆ ಯಾಕೆ ನಮ್ಮ ಮನಸ್ಸಿಗೆ ಈ ದುರ್ಬುದ್ಧಿ ಬಂದದೆ? ಹಾಂ, ಅವಳ ಕೈಯಾರೆ ಅವಳ ಮಗಳ ಜೀವನ ಹಾಳು ಮಾಡ್ತಾವಳಲ್ಲ ಇವಳು. ಏನು ಮಾಡೋದು? ಏನಪ್ಪ ನಿಮ್ಮ ವಸ್ತು ನಿಮ್ಗೆ ಸೇರಿಸ್ಬಿಟ್ಟಿದ್ದೀರಿ, ನಿಮ್ಮ ಇಷ್ಟನಪ್ಪ. ಸರಿ ಶಾನ್ಭೋಗ್ರೆ, ಸರಿ. ಏನೇ ಇದು ಅನ್ಸಿಯೇ ಜಾಸ್ತಿ ಆಯ್ತಲ್ಲ ನಿಂದ್ಲೇ? ಹಾಂ, ಮಗಳ ಜೀವನಕ್ಕೆ ನೀನು ಮಾಟ ಮಂತ್ರ ಮಾಡ್ತಿದ್ದೀಯ ಅಂದರೆ ನೀನು ಈ ಭೂಮಿ ಮೇಲೆ ಇದ್ದು ವೇಷ್ಟೇ. ಇವತ್ತು ನಿಂದಂತೂ ಬಸ್ಸಲ್ಲ. ಇವಾಗ ನಮ್ಮ ಅಣ್ಣ ಮಗಳು ಸರೋಗೋಳಲ್ಲ, ಇವಾಗ ಅಲ್ಲೇ ಹೋಗ ಅವಳು ಬಿದ್ದೋಳಲ್ಲ, ಅವಳ ಕತೆ ಕಟ್ಕೊಂಡು ನಿನ್ಗೇನಾಗಬೇಕು? ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು. ಆ ಹುಡುಗನು ಎಷ್ಟೇ ಒಳ್ಳೆಯವನು, ಅವ್ರ ಸಂಸಾರ ಎಂಥದ್ದು. ಅವ್ರು ಎಂಜಲ್ ತಿಂದ್ರು ನೀನು ಬುದ್ಧಿ ಬರಲ್ಲೇ. ನೋಡೋ, ಬಾಯಿ ಮುಚ್ಕೊಂಡಿರು. ಆಗಿದ್ದಾಗೋಯ್ತು. ನೀನು ಮುಂದೆ ನನ್ನ ಮಗಳಿಗೆ ಒಳ್ಳೇದಾಗಬೇಕು. ನೀನು ಸುಮ್ಮನೆ ಮಾತಾಡ್ತಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಅದ್ಯಾಕೆ ಹಂಗೆ ನಿಂತವಳೆ? ಶಿವಮ್ಮ, ಶಿವೇ, ಅದ್ಯಾಕೆ ಅವಳು ಹಂಗೆ ನಿಂತವಳು? ಏನೋ ಮಾಡಿದೆ? ನಡಿ ಒಳಕ್ಕೆ. ಅವಳ ಗಾನ ಸರೋದ್ರೆ ನಿನ್ಗೆ ಗಾಶಾರನೇ ಅದೇ ಇನ್ನು ಮೇಲೆ ನಿನ್ನ ಜೀವನ ಇರೋದು. ನೋಡ್ತಾ ಇರು. ಅಲ್ಲ, ಬಂಗಾರದಂಥ ಹುಡುಗನು, ಪೊಲೀಸ್ ಕೆಲಸ, ಶ್ರೀಮಂತರು, ಬೆಂಗಳೂರಾಗ ಮನೆಗಳು. ಹುಡುಕಿದ್ರು ಸಿಗ್ತಾ ಇರಲಿಲ್ಲ. ನಿನ್ನ ಮಗಳು ಓದಿರೋದು 10ನೇ ಕ್ಲಾಸು, ಅದು 10ನೇ ಕ್ಲಾಸ್ಗೂ ಹೋಗಿಲ್ಲ. ಬೇಡ ನನ್ನ ಮಗಳು ಅಂತ ಮನೆಗೆ ಇರಿಸ್ಕೊಂಡೆ. ಇವತ್ತು ನೀನು ನಿನ್ನ ಮಗಳು ಬಾಳಕ್ಕೆ ಬೆಂಕಿ ಇಕ್ತಾ ಇದೆಯಲ್ಲ, ನಿನ್ಗೆ ಒಳ್ಳೇದಾಗ್ತದೇನೆ? ಒಳ್ಳೇದಂತೂ ಆಗಲ್ಲ. ಹಾಳು ಬಿತ್ಕೊಂಡು ಹೋಗ. ನಿನಗೆ ಕೇಳೋಣ ಅಂದರೆ ನೀನು ಸರಿ ಇಲ್ಲ, ಅಳ್ಕಟ್ಟು. ಎಲ್ಲಿ ನಿಮ್ಮ ಬೆಣ್ಣಿಗೆ ಮಂತ್ರ ಸಾಕ್ತೀಯೋ ಅಂತ ಅದೊಂದು ದಿಗ್ಲು ನನಗೆ. ದಿಗ್ಲಾಗೆ ತಾನೆ? ನಡಿ ಆಚೆ. ಏನು ನಿನ್ನ ಕೆಲಸ ನೀನು ನೋಡೋಕು, ಹಂಗೆ ಇರಬೇಕು. ನನಗೆ ಕಂಡ್ರೆ ಎಲ್ಲರಿಗೂ ದಿಗ್ಲು. ಮುಂದುವರಿಯುವುದು